ತಮಿಳುನಾಡಿನ ಕಸವನ್ನು ತಂದು ಇಲ್ಲಿ ಹಾಕ್ತಾರೆ, ಹಾಕಬಾರ್ದು, ನಮ್ಮ ಕ್ಷೇತ್ರದ ಜನರಿಗೆ ಆರೋಗ್ಯ ಹದಗೆಡ್ತದೆ, ಹಾಳಾಗ್ತಾರೆ ಅಂತೇಳಿ ವಿರೋಧ ಮಾಡಿದ್ವಿ. ಆಮೇಲೆ ಅದಕ್ಕೆಲ್ಲರೂ ಸ್ಪಂದಿಸಿ ಹೌದು ಅದನ್ನು ನಿಲ್ಲಿಸಿದ್ರು. ಅದೇ ಜಾಗನ ನೀವು ಶ್ರೀನಿವಾಸಪುರದವ್ರಿಗೆ 1989ರಲ್ಲಿ ಮಂಜೂರಿ ಆಗಿದೆ ಅಂತೇಳಿ ಈ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಶ್ರೀನಿವಾಸಪುರದವ್ರಿಗೆ ಮಂಜೂರು ಮಾಡ್ತಿರಲ್ಲ. ನಮ್ಮ ಕ್ಷೇತ್ರದ ಜನತಾನೇ ನಿಮ್ಮನ್ನು ಓಟ್ ಹಾಕಿ ಗೆಲ್ಲಿಸಿದ್ದು. ನಾನು ಒಂದು ಮಾತು ಕೇಳ್ತೀನಿ, ನಮ್ಮ BJPಯವ್ರು ಯಾರು ಮಾಡಬೇಡ್ರಿ. ಕಾಂಗ್ರೆಸ್ಸಲ್ಲಿ ದುಡ್ದವ್ರೆ ರಾತ್ರಿ ಆಗಲು ನೀವು ಗೆಲ್ಲೋದಕ್ಕೆ, ಹೋಗ್ಲಿ ಅವ್ರಿಗಾದ್ರೂ ಮಾಡಿಕೊಟ್ರ ನಮ್ಮ ಕ್ಷೇತ್ರದ ಜನರಿಗೆ, ಅವರಾದ್ರೂ ಚೆನ್ನಾಗಿ ಬದುಕೋರಲ್ಲ. ನನ್ನ ಪ್ರಶ್ನೆ ಏನಾದರೂ ಯಾರಿಗಾನ ಹರ್ಟ್ ಆಗುತ್ತಾ, ನೋವಾಗುತ್ತಾ? ಕಾಂಗ್ರೆಸ್ಸವ್ರಿಗೆ ಹೇಳ್ತೀನಿ, ನೀವು ಕೇಳಿ, ನಾವು ರಾತ್ರಿ ಆಗಲು ದುಡ್ದು ನಿಮ್ಗೆ ಓಟ್ ಹಾಕಿ ಗೆಲ್ಸಿದ್ದೀವಿ ಮೇಡಮ್, ನಮಗೆ ಅರ್ಧ ಎಕರೆ ಜಮೀನು ಮಂಜೂರು ಮಾಡಿಕೊಟ್ರ, ಯಾಕೆ ಶ್ರೀನಿವಾಸಪುರದವ್ರಿಗೆ ಮಾಡಿದ್ರಿ ಅಂತ ಕೇಳ್ರಿ. ಹೇಳ್ಬೇಕು ತಾನೆ ನೀವು. ಈ ಕ್ಷೇತ್ರ ಜನ ಎಲ್ಲ ಯಾಮಾರಿದ್ದಾರೆ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಜಮೀನುಗಳನ್ನು ನುಂಗಿ ನೀರು ಕುಡಿದು ಲೂಟಿ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿಬಿಟ್ಟಿದ್ದೀರಾ ನೀವು. ಹಂಗಾದರೆ ನೀವು ಮಾಡೋ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಇವತ್ತು ಮಾಡ್ತಾಯಿದ್ದೀರಿ ದೇವ್ರ ಕಾರ್ಯಕ್ರಮ. ದೇವರು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಭಕ್ತಿ, ಅದಿರಲಿ ಒಂದು ಕಡೆ. ಇದು ಯಾವ ಭಕ್ತಿ ಇದು? ಮುಂದೆಗಡೆ ಜನರಿಗೆ ನಾನು ಪ್ರಾಮಾಣಿಕರು ಸತ್ಯವಂತರು ಅಂತೇಳಿ ತೋರಿಸೋದು ಒಂದು ಕಡೆ, ಹಿಂದೆಗಡೆ ಈ ರೀತಿ ಅಗಲದೊರಡೆ ಮಾಡ್ತಾಯಿದ್ದೀರಿ ನೀವು. ಇದು ಕೇಳಬಾರ್ದ ನಾವು? ಎಷ್ಟು ಕೋಟಿ ರೂಪಾಯಿ ಆಸ್ತಿ? 60 ಎಕರೆ. ಶ್ರೀನಿವಾಸಪುರದವ್ರಿಗೂ ಇಲ್ಲಿಗೆ ಈ ಕ್ಷೇತ್ರಕ್ಕೆ ಏನು ಸಂಬಂಧ? ಈ ಕ್ಷೇತ್ರದ ಜನ ಇಲ್ವಾ? ಬಡವರು ಇಲ್ವಾ? ದೀನದಲಿತರು ಇಲ್ವಾ? ಹಿಂದುಳಿದವರು ಇಲ್ವಾ? ಯಾವ ಜಾತಿಯಲ್ಲಿ ಬಡವರಿಲ್ಲ? ಎಲ್ಲರಿಗೂ ಭೂಮಿ ಇದೆಯಾ ಈ ಕ್ಷೇತ್ರದಲ್ಲಿ? ಭೂಮಿ ಇಲ್ಲದವ್ರು ಕೊಡಬೇಕಲ್ಲ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. 523 ಎಕರೆ ಅಕ್ರಮವಾಗಿ ಮಂಜೂರು ಮಾಡಿದ್ದೀರಿ, ಇದೆಲ್ಲ ಮುಟ್ಗೋಲು ಹಾಕ್ಕೋಬೇಕು, ಸರ್ಕಾರಿ ಜಾಗ ಅಂಥೇಳಿ ಲೋಕಾಯುಕ್ತದಲ್ಲಿ ಕೇಸ್ ನಡೆದು FIR ಆಗಿದೆ. ಅದು ಒಂದು ಕಡೆ ಪ್ರಕ್ರಿಯೆ, ಅದು ತನಿಖೆ ಏಜೆನ್ಸಿಗಳು ಯಾವ್ಯಾವಿದೆ ಅವೆಲ್ಲ ಮಾಡ್ತವೆ. ಆದರೆ ಈ ಕ್ಷೇತ್ರದ ಜನರು, ಈ ಶಾಸಕರು ಕೂಡಲೇ ಎಚ್ಚೆತ್ಕೊಂಡು 523 ಎಕರೆನ ನೀವು ತಿರುಗಿ ಸರ್ಕಾರಕ್ಕೆ ವಶಪಡಿಸ್ಕೊಂಡು ಯಾರಿಗೆ ಅರ್ಹರಿಗೆ ನೀವು ಮಂಜೂರು ಮಾಡಬೇಕು, ಇಲ್ಲ ಸರ್ಕಾರಕ್ಕೆ ಉಳಿಸ್ಬೇಕು ಅನ್ನೋ ತೀರ್ಮಾನ ಮಾಡಬೇಕಾ ಬೇಡ? ಮಾಡಿದ್ದೀರಾ? ಹಂಗಾದರೆ ಆ 523 ಎಕರೆಯಲ್ಲಿ ನೀವು ಇದೇ ಥರ ಎಷ್ಟು ಜನರಿಗೆ ನೀವು ಬೇರೆ ತಾಲೂಕವರಿಗೆ, ಎಲ್ಲ ಉಳ್ಳೋರಿಗೆ, ಶ್ರೀಮಂತರಿಗೆ, ಜಮೀನ್ದಾರರಿಗೆ ಮಾಡಿಕೊಟ್ಟಿದ್ದೀರಿ ಅಂತ ಅನುಮಾನ ಸೃಷ್ಟಿಯಾಗುತ್ತಾ ಇಲ್ವೋ? ನಾವು ಕೇಳಬಾರ್ದಾ? ನಮ್ಮ ಕ್ಷೇತ್ರದ ಜನರಿಗೆ ನಾನು ಕೈ ಮುಗಿದು ಕೇಳ್ತೀನಿ, ದಾಖಲೆ ಸಮೇತ ನಿಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಮಾಧ್ಯಮದವ್ರ ಮೂಲಕ. ನೀವೆಲ್ಲರೂ ಕೇಳಿ, ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಿರಿ. ನನ್ನನ್ನು ಪ್ರಶ್ನೆ ಮಾಡ್ಬೋದು, ಕ್ಷೇತ್ರದ ಶಾಸಕರನ್ನು ಪ್ರಶ್ನೆ ಮಾಡ್ಬೋದು. ಯಾವುದೇ ಜನಪ್ರತಿನಿಧಿ ಜನರಿಂದ ಆಯ್ಕೆ ಆದಂಥವನು ತಪ್ಪು ಮಾಡಿದಾಗ ಕೇಳುವಂಥ ಹಕ್ಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಇದೆ. ಅದೇ ರೀತಿ ಇದನ್ನು ಕೇಳಿ. 60 ಎಕರೆ ಒಂದೇ ಜಾಗದಲ್ಲಿ ಅರಣ್ಯ ಭೂಮಿ ಇದು. ಅರಣ್ಯ ಇಲಾಖೆಯವರು ನಿಮ್ಗೇನಾದ್ರು ಅನುಮತಿ ಕೊಟ್ಟಿದ್ದಾರಾ? ಇದನ್ನು ನೀವು ಮಂಜೂರು ಮಾಡಿ ಬೇರೆ ಬೇರೆ ತಾಲೂಕವ್ರಿಗೆ ಮಾಡಿ ಅಂತೇಳಿ. ಯಾರಿವರು? ನೋಡಿ ಸ್ವಾಮಿ, ನೋಡಿ ನಿಮ್ಮ ಮಾಧ್ಯಮದವ್ರು ನೋಡಿರಿ, ಯಾವ ರಾಗಿ ಬಿತ್ತನೆ ಮಾಡಿದ್ದಾರೆ, ಭತ್ತ ಹಾಕಿದಾರ, ತೋಟದ ಬೆಳೆಗಳಿದೆಯಾ, ಇಲ್ಲೇನು ನೇಗಿಲು ಉಳಕ್ಕಾಗತ್ತಾ? ಹೇಳ್ರಿ. ಈ ಪ್ರದೇಶನ ನೀವೇನಂತೀರಿ? ಬ್ಲ್ಯಾಕ್ಗಳು ಮಾಡಿದ್ದಾರೆ ನೋಡ್ರಿ. ಎಷ್ಟು ಬ್ಲ್ಯಾಕ್ ಮಾಡಿದ್ದಾರೆ? 13 ಬ್ಲ್ಯಾಕ್ ಮಾಡಿದ್ದಾರೆ. ಈ ಕಡತ ಎಲ್ಲಿದೆ ಗೊತ್ತಾ? ತಾಲೂಕು ಆಫೀಸಲ್ಲಿ ಮಂಜುನಾಥ್ ಅವ್ರ ಟೇಬಲ್ ಮೇಲೆ ಇದೆ. ನೀವು ಇವತ್ತು ಹೋಗಿ ಇದು ಕೊಡ್ತೀವಿ, ನಿಮಗೊಂದು ಕಾಪಿ ಕೊಡ್ತೀವಿ. ಮಂಜುನಾಥ್ ಅವ್ರ ಟೇಬಲ್ ಮುಂದೆ ಇದೆ. ಇವತ್ತೇ ಯಾಕೆ ಸ್ಥಳಕ್ಕೆ ಬಂದೀವಿ, ಇವತ್ತೇ ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇನ್ನೊಂದು 3-4 ದಿವಸ ಬಿಟ್ಟರೆ ಖಾತೆ ಪಾಣಿ ಎಲ್ಲ ಇವರ ಹೆಸರು ಕೂತ್ಕೊಳ್ಳುತ್ತೆ. ಆ ಮಟ್ಟದಲ್ಲಿ ಫೈಲ್ ತಯಾರು ಮಾಡಿ ಅವ್ರ ಮುಂದೆ ಇಟ್ಟಿದ್ದಾರೆ. ಈ ಕ್ಷೇತ್ರದ, ಈ ತಾಲೂಕಿನ ತಹಶೀಲ್ದಾರ್ ಭರತ್ ಅನ್ನೋರಿಗೆ ಒತ್ತಡ ಇದೆ, ಅದನ್ನ ಮಾಡ್ತಾ ಇಲ್ಲ, ನಾನು ಸಸ್ಪೆಂಡ್ ಆಗ್ತೀನಿ ಅಂತ. ಅದೇ ಜಾಗಕ್ಕೆ ಬಂಗಾರಪೇಟೆಯ ಉಪ ತಹಶೀಲ್ದಾರ್ನ ಇಲ್ಲಿ ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನಷ್ಟು ಭೂ ಹಗರಣ, ಭೂ ಕಳ್ತನ ಮಾಡೋದಕ್ಕೆ. ಅವ್ರ ಮಾತು ಹೇಳೋರು ಕೇಳೋರು ಬೇಕಿಲ್ಲಿ. ಈ ತಹಶೀಲ್ದಾರ್ ಭರತ್ ಮಾಡ್ತಾ ಇಲ್ಲ, ಗೊತ್ತು ಆತನಿಗೆ ಅಕ್ರಮ ಆಗಿದೆ, ಇದು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ, ಇದು ಅರಣ್ಯ ಪ್ರದೇಶ, ಇದನ್ನು ನಾನು ಮಾಡಿದ್ರೆ ನನ್ನ ಮನೆಗೆ ಹೋಗ್ತೀನಿ ಅಂತ ಆತನಿಗೆ ಗೊತ್ತು, ಮಾಡ್ತಾ ಇಲ್ಲ, ಎದುರಿಸ್ತಾ ಇದ್ದಾರೆ ಈ ಕ್ಷೇತ್ರದ ಶಾಸಕರು. ನಾನೊಂದು ಪ್ರಶ್ನೆ ನಿಮ್ಮ ಮುಂದೆ ಇಡ್ತೀನಿ ಶಾಸಕರಿಗೆ. ವೆಂಕಸಂದ್ರದ್ದು ಇದೇ ರೀತಿ ನಾನು ಹೇಳಿದೆ, 100ಗೆ 80 ಒಂದು 10 ಖಾತೆಗಳನ್ನು, 10 ಸೈಟ್ಗಳನ್ನು ಗ್ರಾಮ ಠಾಣಾ ಜಮೀನು ಒಬ್ಬರಿಗೆ ಮಾಡಿದ್ದೀರಿ. ಇದು ನಿಮ್ಮ ಮಾಡಿಲ್ಲ ಅನ್ನೋದಾದರೆ, ಅದು ಸರಿ ಅನ್ನೋದಾದರೆ ಮಾಡಿರೋದು ನಾವು ತಪ್ಪು ಅಂತ ಹೇಳಿದ್ವಿ. ಇಲ್ಲ ಆ ಊರು ಜನರಿಗೆ ಉಳಿಬೇಕು ಅನ್ನೋದಾದರೆ ಈ ಕ್ಷೇತ್ರದ ಜನರು, ಶಾಸಕರು ಅವ್ರ ಪರವಾಗಿ ನಿಂತು ಕೆಲಸ ಮಾಡಲಿ, ಊರಿನ ಸೌಕರ್ಯ ನಿಲ್ಲಿಸಬೇಕು.
ನಾಳೆ ಸ್ಕೂಲ್ಗೋ ಮತ್ತೊಂದಕ್ಕೆ ಏನಕ್ಕೆ ಸಾರ್ವಜನಿಕ ಉಪಯೋಗ ಆಗಲಿ ಅಂತ ಮಾಡಲಿ ಅಂತ ಸವಾಲು ಮಾಡಿದೆ. ಇದುವರೆಗೂ ಶಾಸಕರು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ. ಇದಕ್ಕೂ ಹೇಳ್ತೀನಿ, ನಾನು ಇದಕ್ಕೆ ಭಾಗಿಯಾಗಿಲ್ಲ ಅಂತ ಏನಾದರೂ ಶಾಸಕರು ತಿಳಿಸಿದ್ರೆ ಕೂಡಲೇ ತಾಲೂಕು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಮತ್ತೆ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿ ವಾಪಸ್ಸು ಸರ್ಕಾರಕ್ಕೆ ಬರೀರಿ. ರಿಸರ್ವ್ ಮಾಡಿರಿ, ಸರ್ಕಾರ ಉಳಿಸ್ರಿ. ಇಲ್ಲಾಂದರೆ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾರು ಕಡು ಬಡವರಿದ್ದಾರೋ, ಭೂಮಿ ರೈತರಿದ್ದಾರೋ ಅವರಿಗೆ ಭೂಮಿ ಕೊಡಿ. ನಿಮಗೆ ಇದು ಒಂದು ಸವಾಲು ಆಗ್ತಾ ಇದ್ದೀನಿ, ಸ್ವೀಕಾರ ಮಾಡ್ತೀರಾ ಮಾಡಿರಿ. ಈ ಕ್ಷೇತ್ರಕ್ಕೆ ಶಾಸಕರು ನೀವು, ನಾನು ಈ ಕ್ಷೇತ್ರದ ಮತದಾರ. ನಾನು ಕೇಳ್ತಾ ಇದ್ದೀನಿ, ನನಗೆ ಹಕ್ಕಿದೆ. ನನ್ನ ಜನರ ಪರವಾಗಿ ಕೇಳ್ತಾ ಇದ್ದೀನಿ, ಕ್ಷೇತ್ರದ ಜನರ ಪರವಾಗಿ ಕೇಳ್ತಾ ಇದ್ದೀನಿ. ನಿಮಗೆ ಇದಕ್ಕೆ ಉತ್ತರ ಕೊಡಿ. ಯಾರು ಇದಕ್ಕೆ, ಯಾರು ಆಳೋದು ನಮ್ಮ ಕ್ಷೇತ್ರನ, ಯಾರು ಈ ಕ್ಷೇತ್ರಕ್ಕೆ ಒಡೆಯ, ಯಾರು ಜನಪ್ರತಿನಿಧಿ, ಏನಾಗ್ತಾ ಇದೆ KGF ಕ್ಷೇತ್ರ, ಯಾರು ಕೇಳೋರೇ ಇಲ್ವಾ? ಕಾಂಗ್ರೆಸ್ಸಿನ ಮುಖಂಡರುಗಳನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಪಾರ್ಟಿ ಅಧಿಕಾರಕ್ಕೆ ಬರಬೇಕಂತ ನೀವು ಶ್ರಮಪಟ್ಟು ಗೆಲ್ಲಿಸಿರ್ಬೋದು. ಅಧಿಕಾರ ಎಲ್ಲರಿಗೂ ಬರೋದು ಏನಕ್ಕೆ? ಜನರು ಸೇವೆ ಮಾಡೋದಕ್ಕೆ. ನೀವು ಗೆದ್ದ ಮೇಲೆ ಕ್ಷೇತ್ರದ ಎಲ್ಲ ಜನರಿಗೂ ನೀವು ಶಾಸಕರು. ಆ ರೀತಿ ಕೆಲಸ ಮಾಡಿ. ನೀವು ಕೋಲಾರವ್ರಿಗೆ, ಶ್ರೀನಿವಾಸಪುರದವ್ರಿಗೆ, ಬೇರೆ ಬೇರೆ ತಾಲೂಕವ್ರಿಗೆ ನೀವು ಈ ರೀತಿ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಜಮೀನನ್ನು ನೀವು ಲೂಟಿ ಮಾಡ್ತೀರ ಅನ್ನೋದಾದರೆ ಮುಂದಿನ ದಿನಗಳಲ್ಲಿ KGFನ ಮಡಗ್ತೀರ ನೀವು? ಎಲ್ಲ ಕಡೆ ಹುಡುಕಾಡೋದು, ಎಲ್ಲಿ ಸರ್ಕಾರಿ ಜಾಗ ಇದೆ, ಯಾರು ಯಾಮಾರಿದ್ದಾರೆ, ಯಾರನ್ನ ಎದುರಿಸ್ಬೋದು, ಯಾರನ್ನ ಮೋಸ ಮಾಡ್ಬೋದು, ಯಾರಿಗೆ ವಂಚನೆ ಮಾಡ್ಬೋದು ಅಂತೇಳಿ ದಿನ ಇದೇನ ಕೆಲಸ ನಿಮ್ಮದು? ಏನು ಮಾಡ್ತಾ ಇದ್ದೀರಿ? ಅದಕ್ಕೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಏನೇನು ಮಾಡ್ತೇವೆ ಅನ್ನೋದಕ್ಕೆ ನಮ್ಮ ಕ್ಷೇತ್ರದ ಈ ಸಮಸ್ಯೆನೂ ಕೂಡ ಒಂದು ಉದಾಹರಣೆ. ಫೈನಲ್ ಜಿಲ್ಲಾಧಿಕಾರಿಗಳೇ, ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಈ ದಾಖಲೆಗಳನ್ನು ನಿಮಗೂ ಕೊಡ್ತೇವೆ. ಜಿಲ್ಲಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ಎಲ್ಲವೂ ಕೊಡ್ತೀವಿ. ಇದು ಸೂಕ್ತ ಸ್ಥಳ ಪರಿಶೀಲನೆ ಮಾಡಿ, ದಾಖಲೆಗಳನ್ನು ಪರಿಶೀಲನೆ ಮಾಡಿ. 1989ರಲ್ಲಿ ಶ್ರೀನಿವಾಸಪುರ ತಾಲೂಕವರು ಇಲ್ಲಿ ಬಂದು ಎಲ್ಲಿ ಸಾಗುವಳಿ ಮಾಡ್ತಾಯಿದ್ರು? ಒಂದು ವೇಳೆ ಮಾಡಿದರೆ ಇದು ಮಾಡಿರೋ ಭೂಮಿನ, ಇದು ಸಾಗುವಳಿ ಮಾಡೋ ಭೂಮಿನ, ಇದು ಕಾನೂನಲ್ಲಿ ಅವಕಾಶ ಹೋಗ್ಬಿಟ್ಟವ್ರು ನಮ್ಮ ಕ್ಷೇತ್ರದ ಜನ. ಎಲ್ಲರಿಗೂ ಭೂಮಿ ಇದೆಯಾ? ಮಾಡಿ ಈ ಕ್ಷೇತ್ರದವ್ರಿಗೆ. ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇದು ಅರಣ್ಯ ಭೂಮಿ ಅಂತೇಳಿ. ಕೂಡಲೇ ತತ್ಕ್ಷಣ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಪಾರದರ್ಶಕವಾಗಿ ಅರಣ್ಯ ಜಮೀನು ಅಂತ ಏನು ಗೊತ್ತಾದರೆ ಕೂಡಲೇ ನೀವು ಬೌಂಡ್ರಿ ಫಿಕ್ಸ್ ಮಾಡಿ ಕಾಂಪೌಂಡ್ ಹಾಕಿ. ಈ ದಾಖಲೆಗಳನ್ನು ಯಾರು ಸೃಷ್ಟಿ ಮಾಡಿದರೆ ಪರಿಶೀಲನೆ ಮಾಡಿ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಿ. ಅಧಿಕಾರಿಗಳು ಇದರಲ್ಲಿ ಯಾರ್ಯಾರು ಶಾಮೀಲ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಿ. ಈ ಕೆಲಸವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಕೈಗೆತ್ತಿಕೊಳ್ಬೇಕು. ನೀವು ಹೋಗ್ತಾ ಇದ್ದೀರಿ ಎಲ್ಲ ಜಿಲ್ಲೆಯಲ್ಲಿ ನಗರಸಭೆಗಳಿಗೆ, ಬೇರೆ ಬೇರೆ ಆಫೀಸ್ಗಳಿಗೆ ಹೋಗಿ ಭೇಟಿ ಕೊಟ್ಟು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ನೀವೇ ನೋಡಿ ಎಲ್ಲ ಹೇಳ್ತಾ ಇದ್ದೀರಿ. ಇದು ಭಾಳ ದೊಡ್ಡ ಸಮಸ್ಯೆ. ಬನ್ನಿ, ನಾಳೆ ಬೆಳಗ್ಗೆನೇ ಬನ್ನಿ. ಎಲ್ಲ ಕೆಲಸವನ್ನು ಬಿಟ್ಟು ನಾಳೆ ಬೆಳಗ್ಗೆ ನೀವು ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ನ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಕೊಂಡು ಮಾಧ್ಯಮದ ಜೊತೆಯಲ್ಲಿ ಬಂದು ನೋಡಿ. ನೀವು ಕಣ್ಣಲ್ಲಿ ನೋಡಿ ಈ ಜಮೀನು ಯಾವುದಕ್ಕೆ ಯೋಗ್ಯ ಅಂತೇಳಿ. ನಿಮಗೆ ವಿನಂತಿ ಮಾಡ್ತೇನೆ, ತಹಸೀಲ್ದಾರ್ಗೂ ನಾನು ವಿನಂತಿ ಮಾಡ್ತೇನೆ, ನಿಮ್ಮ ಕಚೇರಿಯಲ್ಲಿ ಕಡತ ಇದೆ, ಯಾವುದೇ ಕಾರಣಕ್ಕೂ ನಿಮ್ಮ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಫೈಲ್ ಪುಟಪ್ ಮಾಡಿ ನಿಮ್ಮ ಮುಂದೆ ಇಟ್ಟರೆ ನೋಡಿ ಕೂಲಂಕಿ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳ್ಕೊಂಡು ಸಹಿ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಮನೆಗೆ ಹೋಗ್ತೀರಿ. ನಾವು ಉಗ್ರವಾದ ಹೋರಾಟವನ್ನು ಮಾಡೇ ಮಾಡ್ತೀವಿ. ಅದೇನಪ್ಪ ಹೇಳ್ತೀನಿ ಅಂತ ಹೋಗಿದ್ದಾರೆ, ಇನ್ನೊಂದು 2-3 ಅವರ್ ಆಗ್ಬೋದು. ಅದು ತಿಳ್ಕೊಂಡು ನಿಮ್ಗೆ ತಿಳಿಸ್ತೀನಿ. ಹೇಳ್ತಕ್ಕಂಥದ್ದು ಅರಣ್ಯ ದಾಖಲೆಗಳು ನನ್ನ ಕೈಯಲ್ಲಿದೆ ಅಂತ ಹೇಳಿಲ್ಲ. ಅಕ್ರಮ ದಾಖಲೆಗಳು ಸೃಷ್ಟಿ ಮಾಡಿ ಸಹಿ ಮಾಡಿರೋ ದಾಖಲೆಗಳು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಎಲ್ಲರೂ ನೋಡುವ ರೀತಿ ನೀವು ನಾವು ಎಲ್ಲರೂ ರೈತ ಕುಟುಂಬದಿಂದ ಬಂದಂಥವ್ರು. ಈ ಭೂಮಿನ ಏನಂತ ನಾವು ನೋಡ್ಬೋದು, ಏನಂತ ಗುರ್ಸ್ಬೋದು, ನೀವೇನು ಹೇಳಿ. ಫಾರೆನ್ ತಿಳ್ಕೊಂಡಿದ್ದೀನಿ, ದಾಖಲೆಗಳು ನನಗೇನು ದಾಖಲೆ ನನ್ನ ಹತ್ರ ಇಲ್ಲ. ಸರ್ಕಾರಿ ಭೂಮಿ, ಅದಕ್ಕೆ ಫಾರೆಸ್ಟ್ ಅವರು ಗಿಡ ಗಂಟಿಗಳನ್ನ ಇಟ್ಟಿರೋದು. ನೀವು ನೋಡಿ, ಈ ಕಡೆ ಕಾಂಪೌಂಡ್ ಹಾಕಿ ರೈತ ತೋಟ ಮಾಡ್ತಾ ಇದ್ದಾರೆ. ಅಲ್ಲಿಂದ ಈಚೆಗೆ 100 ಎಕರೆ ಇದೆ. ಇದು 1 ಎಕರೆ 29 ಸರ್ವೆ ನಂಬರ್ನ 6 ಬ್ಲಾಕ್ ಮಾಡಿದ್ದಾರೆ. 6 ಬ್ಲಾಕ್ ಮಾಡಿ ಇದಕ್ಕೆ ಸರ್ವೇಸ್ಗೆ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಎರಡನೇದು ತ್ಯಾಜ್ಯವನ್ನು ಇಲ್ಲ ಆಗಬಾರ್ದು ಮಾಡ್ದಂಗೆ ದಾಖಲೆ ಸೃಷ್ಟಿ ಮಾಡಿ ಇದನ್ನ ಈಗ ಮಾಡಿದ್ದಾರೆ. ಪೀಡಲ್ ಅಂತ ಈಗಲೇ ಆಗಿರೋದು. ಇಲ್ಲಾಂದ್ರೆ ಅವ್ರು ಹೇಳಿ ನಾನು ಮಾಡಿಲ್ಲ, ಇದನ್ನ ಸರ್ಕಾರಕ್ಕೆ ಉಳಿಸ್ತೀನಿ, ಅದು ನನ್ನ ಜವಾಬ್ದಾರಿ, ಈ ಕ್ಷೇತ್ರ ನನ್ನ ಶಾಸಕ ಅಂತೇಳಿ ಹೇಳಿ ನಿಮ್ಮ ಮುಂದೆ ಅದು ಬೇರೆ ಇನ್ಯಾರೋ ವ್ಯಕ್ತಿ ಇದ್ರಲ್ಲಿ ಶಾಮೀಲಾಗಿದ್ರು ಸಹ ಅವ್ರ ವಿರುದ್ಧ ಕ್ರಮ ಆಗಬೇಕೋ ಬೇಡ ಹೇಳ್ರಿ. ಕೇಳಿದ್ದೀನಿ, ಸರ್ಕಾರಿ ಭೂಮಿಯಲ್ಲಿ ಈ ರೀತಿ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಂಜೂರು ಮಾಡೋದಕ್ಕೆ ಅವಕಾಶ ಇದ್ದರೆ ಮೊದಲು ನಿಮಗೆ ಗೆಲ್ಲಿಸಿದಂಥ ಕಾಂಗ್ರೆಸ್ ಶಾಸಕ ನಿಮ್ಮನ್ನು ಗೆಲ್ಲಿಸೋದಕ್ಕೆ ದುಡಿದ್ರಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು, ಅವ್ರು ಮಾಡಿಕೊಡಿ.
ನಮಗೇನು KG ಕೊಟ್ಟೆ ಪೂರ್ತಿ ಎಲ್ಲ ಮಾಡಿಕೊಟ್ಬಿಟ್ರಿ ಸರ್ 120 ಇದೆ ಇದರಲ್ಲಿ ಮಾಡಿದ್ದಾರೆ. 15 ಬ್ಲಾಕ್. ಇದು ನಾವು ಯಾರು ಪ್ರಶ್ನೆ ಮಾಡಿದೆ ಅಂದರೆ ಇನ್ನೆಲ್ಲನೂ ಮಾಡ್ಬಿಡ್ತಾರೆ. ಎಷ್ಟು ಬ್ಲಾಕ್ ಇಲ್ಲೇ ಇದೆಯಲ್ಲ, ಇವೆಲ್ಲ ಸಹಿ ಸೀಲ್ಗಳೆಲ್ಲ ಪೂರ್ತಿ ಅವರೇ ಓದ್ಕೊಂಬಿಟ್ಟವ್ರೆ, ಎಲ್ಲ ಸೈನ್ಗಳು ನೋಡ್ರಿ. ಇದನ್ನು FSL ಕಳಿಸ್ಬೇಕು. ಈ ಒಂದು ಜಾಗದಲ್ಲಿ 100-150 ಕೋಟಿ ಆಸ್ತಿನ ಲಪ್ಟಾಯಿಸಿ ಇವರು ಭೂಗಳ್ಳರಾಗಿ ಮಾಡ್ತಾರೆ ಅಂತಾರೆ. ಭೂಗಳ್ಳರಿಗೆ ಈ ಕ್ಷೇತ್ರದ ಶಾಸಕರು ಕುಮ್ಮಕ್ಕೆ ಕೊಟ್ಟು ಇದೆಲ್ಲ ಮಾಡ್ತಾರೆ. ಇದಕ್ಕೆಲ್ಲ ಅವಕಾಶ ಈ ಕ್ಷೇತ್ರದ ಶಾಸಕರು ಬಂದ ಮೇಲೆ ಸಿಗತ್ತ ಅನ್ನೋದಾದರೆ ಇನ್ನೇನೆಲ್ಲ ಆಗಿರ್ಬೋದು ನಮ್ಮ ಕ್ಷೇತ್ರದಲ್ಲಿ. ಯೋಚನೆ ಮಾಡಿರಿ, ಹೇಳ್ರಿ. ಎಲ್ಲ ಆಗೋ ಒತ್ತಡದ ಮಧ್ಯದಲ್ಲಿ ಏನೇನೋ ಕೆಲಸಗಳಿರ್ತವೆ, ಅದನ್ನೆಲ್ಲ ಕೆಲವು ವಿಷಯಗಳು ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದರೂ ಸಹ ಇಷ್ಟು ಕಾಳಜಿ ವಹಿಸಿದಾರಲ್ಲ, ಇದಕ್ಕೆ ನಾವು ಅವ್ರಿಗೆ ಆನ್ಸಪ್ ಹೇಳಲೇಬೇಕು. ಈಗ ಕೆಲಸ ಮಾಡೋಕ್ಕೆ ಸೋಮವಾರ ಯಾವುದು, ಬುಧವಾರ ಯಾವುದು, ಮಂಗಳವಾರ ಯಾವುದು, ಕ್ಷೇತ್ರದ ಜನ ಕೆಲಸ ಮಾಡೋದಕ್ಕೆ ಅದಕ್ಕೆ ಇಚ್ಛಾಶಕ್ತಿ ಬದ್ಧತೆ ಬೇಕು. ಅವೆಲ್ಲವೂ ಇದೆ, ಮಾಡ್ತೀವಿ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಜಮೀನು ಪಕ್ಕದಲ್ಲಿ ಆಗಿರೋ ಅಕ್ರಮ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ, ಅದನ್ನು ಮಾತಾಡ್ತೀನಿ ನಿಮ್ಮ ಮುಂದೆ. ನಿಮ್ಮ ಜಮೀನು ಇದೆಯಲ್ಲ, ನೀವೊಬ್ಬರು ರೈತರು, ನಿಮ್ಮ ಜಮೀನು ಪಕ್ಕದಲ್ಲಿ ಏನು ಅಕ್ರಮ ಆಗಿದೆ, ಅವ್ಯವಹಾರಗಳಾಗಿದೆ ಅನ್ನೋದು ನನ್ನ ಹತ್ರ ಮಾಹಿತಿ ಇದೆ. ದೇವರ ವಿಷಯದಲ್ಲಿ ನಾವ್ಯಾರು ಕೂಡ ಮಾತಾಡೋಕೆ ಹೋಗ್ಬಾರ್ದು. ಭಕ್ತಿ ಅನ್ನೋದು ಎಲ್ಲರಿಗೂ ಇದೆ. ನಾವೆಲ್ಲರೂ ದೇವರ ಭಕ್ತರೆ. ಅಲ್ಲಿಯೇನು ಅವ್ಯವಹಾರ ಆಗಿದೆ ಅಂತೇಳಿ ಮತ್ತೊಂದು ದಿವಸ ನಿಮ್ಮ ಮುಂದೆ ಬರ್ತೀನಿ. ಸರ್, ಈಗ ಗೋಷ್ಠಿ ಮಾಡಿದೆ ಅಂತ ಹೇಳಿದ್ರೆ ಪೂರ್ವಭಾವಿ ಇನ್ನೊಂದು 2-3 ದಿವಸಗಳಲ್ಲಿ ಖಾತೆ ಆಗ್ಬಿಡ್ತಿದೆ ಸ್ವಾಮಿ. ಇದು ಖಾತೆ ಆಗ್ಬಿಟ್ಮೇಲೆ ಕೋರ್ಟ್ಗೆ ಹೋಗಿ ಏನು ಬೈಬಿಡ್ಕೊಳ್ಳೋದ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿಲ್ಲ. ದೂರು ಕೊಡ್ತೀವಿ, ಇವತ್ತೇ ಕೊಡ್ತೀವಿ. ತಾಲೂಕು ದಂಡಾಧಿಕಾರಿಗಳು ಕೂಡ ನಾನು ದೂರವಾಣಿ ಮೂಲಕ ಮಾಡಿ ಹೇಳ್ತೀನಿ, ಯಾವ ಕಾರಣಕ್ಕೂ ಇದಕ್ಕೆ ಸಹಿ ಮಾಡಿ ಖಾತೆ ಪಾಣಿ ಮಾಡಬಾರ್ದು ಅಂತ. ಹಂಗೆ ಮಾಡಿದ್ರೆ ಅವ್ರಿಗೆ ಅವ್ರ ಭವಿಷ್ಯಕ್ಕೆ ಅವ್ರಿಗೆ ಕಲ್ಲು ಹಾಕೊಂತಾರೆ ಅಷ್ಟೇ. ಇದಿಷ್ಟ ದಯಮಾಡಿ ನೀವೆಲ್ಲರೂ ಕಾಪಿ